ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಧು ಲೋಕನಾಥ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಧು ಲೋಕನಾಥ್ ಅವರು ಹುಟ್ಟಿದ್ದು 5 ಫೆಬ್ರವರಿ 1987ರಲ್ಲಿ. ಹಾಗೆಯೇ ಇವರು ಕೊಡಗಿನ ಕರ್ನಾಟಕದವರು ಅಂತಲೇ ಹೇಳ್ಬೋದು. ಇವರು ನಟಿ ಮತ್ತು ಮಾಡಲಿಂಗ್ ಕೆಲಸನ ಮಾಡಿದ್ದಾರೆ. ಇವರ ಎಜುಕೇಷನ್ ಅಂತ ನೋಡೋದಾದರೆ BComನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಸಿಂಧು ಅವರು. ಹಾಗೆಯೇ ಸಿಂಧು ಅವ್ರಿಗೆ ಪ್ರಸ್ತುತ ಈಗ 39 ವರ್ಷ ವಯಸ್ಸಾಗಿದೆ ಅಂತಲೇ ಹೇಳ್ಬೋದು. ಚಿತ್ರರಂಗಕ್ಕೆ ಪಾದಾರ್ಪಣೆ ಅಂತ ನೋಡೋದಾದರೆ 2009ರಲ್ಲಿ ಬಿಡುಗಡೆಯಾದಂತಹ ಪರಿಚಯ ಚಿತ್ರದ ಮೂಲಕ ಅತಿಥಿ ಪಾತ್ರದ ಮೂಲಕ ಇವರು ಕಾಣಿಸ್ಕೊಳ್ತಾರೆ. ಹೀಗೇನೆ ಬಣ್ಣದ ಲೋಕಕ್ಕೆ ಎಂಟ್ರಿ ತಗೊಂಡ್ರು ಅಂತಲೇ ಹೇಳ್ಬೋದು. ಆನಂತರ ಬಂದಂತಹ 2011ರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಮತ್ತು ದಿಗಂತ್ ನಟನೆಯ ಲೈಫು ಇಷ್ಟೇನೆ ಚಿತ್ರದ ನಂದಿತಾ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಈ ಒಂದು ಪಾತ್ರ ತುಂಬಾ ಯಶಸ್ಸನ್ನು ತಂದುಕೊಡ್ತದೆ ನಮ್ಮ ಸಿಂಧು ಅವ್ರಿಗೆ. ಈ ಒಂದು ಮೂವಿಲಿ ತುಂಬಾ ಸಕ್ಸಸ್ನ ಕಾಣ್ತಾರೆ ನಮ್ಮ ಸಿಂಧು ಅವರು. ಸಿಂಧು ಅವ್ರಿಗೆ ಆನಂತರ ಯಶ್ ಅವ್ರ ಜೊತೆ ನಟನೆ ಮಾಡಿದ ಡ್ರಾಮಾ, ಅದು 2012ರಲ್ಲಿ ರಿಲೀಸ್ ಆದಂತಹ ಮೂವಿ. ಆ ಮೂವಿ ತುಂಬಾ ಸಕ್ಸಸ್ನ ತಂದುಕೊಡುತ್ತೆ. ಹಾಗೆಯೇ ಕೇಸ್ ನಂಬರ್ 18/9 ಅನ್ನೋ ಮೂವಿಲಿ ಕೂಡ ನಮ್ಮ ಸಿಂಧು ಅವರ ನಟನೆಯನ್ನು ನೋಡ್ಬೋದು ಅಂತಲೇ ಹೇಳ್ಬೋದು. ಸಿಂಧು ಅವ್ರಿಗೆ ಮೊದಲಿಂದನೂ ಮಾಡಲಿಂಗ್ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಇವರು ಸಿನಿಮಾ ಇಂಡಸ್ಟ್ರಿಗೆ ಬರುವ ಮೊದಲು 3 ವರ್ಷ ಮಾಡಲಿಂಗಲ್ಲಿ ಕೆಲಸ ಮಾಡಿದ್ದಾರೆ. ಆನಂತರವೇ ಇವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ತಗೊಂಡಿದ್ದು ಅಂತಲೇ ಹೇಳ್ಬೋದು. ಸಿಂಧು ಲೋಕನಾಥ್ ಅವ್ರಿಗೆ ಒಬ್ಬ ಅಣ್ಣ ಕೂಡ ಇದ್ದಾರೆ. ಈಗಷ್ಟೇ ಅವರ ಮದುವೆ ಕೂಡ ಆಯಿತು. ಹಾಗೆಯೇ ಹೀಗೊಂದು ದಿನ ಅನ್ನೋ ಮೂವಿಲಿ ಕೂಡ ನಮ್ಮ ಸಿಂಧು ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ನೀನಾಸಂ ಸತೀಶ್ ಅವ್ರ ಜೊತೆ ಲವ್ ಇನ್ ಮಂಡ್ಯ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಲೈಫು ಇಷ್ಟೇನೆ ಮೂವಿಲಿ ಕೂಡ ನಮ್ಮ ದಿಗಂತ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಕೆಂಡದ ಸೆರಗು ಅನ್ನೋ ಮೂವಿಲಿ ಕೂಡ ಇವ್ರನ್ನ ನೋಡ್ಬೋದು. ಹಾಗೆ ನಮ್ಮ ಅಜಯ್ ರಾವ್ ಅವ್ರ ಜೊತೆಲಿ ಜೈ ಬಜರಂಗಬಲಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಎಂದೆಂದೂ ನಿನಗಾಗಿ ಅನ್ನೋ ಮೂವಿಲಿ ಕೂಡ ಇವರ ಆ್ಯಕ್ಟಿಂಗ್ನ ನೋಡ್ಬೋದು. ಕೇಸ್ ನಂಬರ್ 18/9 ಅನ್ನೋ ಮೂವಿಲಿ ಇವರು ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಮೂವಿ ಇವ್ರಿಗೆ ತುಂಬಾ ಸಕ್ಸಸ್ನ ತಂದುಕೊಡ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಲವ್ ಇನ್ ಮಂಡ್ಯದಲ್ಲೂ ಕೂಡ ಇವರ ಆ್ಯಕ್ಟಿಂಗ್ನ ನೋಡ್ಬೋದು. ಇವರು ಎಂದೆಂದಿಗೂ, ಆನೆ ಪಟಾಕಿ, ಆಮೇಲೆ ಪ್ರಾಣಾಯಾಮ, ಹಿಂಗೆ ತುಂಬ ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿಂಧು ಅವರು. ಸಿಂಧು ಅವರು ಈಗಲೂ ಕೂಡ ಮದುವೆ ಆಗಿಲ್ಲ, ಸಿಂಗಲ್ ಆಗಿ ಅವರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಯಾವುದೇ ಮೂವಿಗಳನ್ನ ಮಾಡ್ತಾಯಿಲ್ಲ. ಇವರು ಕೊನೆಯಲ್ಲಿ ಮಾಡಿದಂತಹ ಮೂವಿ ಅಂತ ನೋಡೋದಾದರೆ ಪದ್ಮವ್ಯೂಹ ಅನ್ನೋ ಮೂವಿನ ಇವರು ಆ್ಯಕ್ಟ್ ಮಾಡಿದರು. ಹಾಗೆ ಕಾಣದಂತೆ ಮಾಯವಾದನು ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದರು. ಇದಿಷ್ಟು ಸಿಂಧು ಲೋಕನಾಥ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಹಾಗೆ ಇನ್ನು ಯಾವ ನಟನ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.